ಓಂ ಸ್ವಸ್ತಿಯಂತಾರಿಕ್ಷಮರಿಷ್ಠನೇಮಿಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಘ್ನಮಿಂದ್ರ ಸಖಂ ಸಮತ್ಸು ಬೃಹದ್ಯಶೋ ನಾವಮಿವಾರುಹೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭದಾಯಕ, ಲಾಭದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋ ನಾವು ನೋಡೋಣ. ನೋಡಿ, ನಾನು ಜನವರಿ 1ನೇ ತಾರೀಕು ಆಂಗ್ಲ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸುಮಾರು 1.5 ಗಂಟೆಗಳ ಕಾಲ ನಾನು ವಿಡಿಯೋವನ್ನು ಮಾಡಿದೆ, ಲೈವನ್ನು ಮಾಡಿದೆ. ಅದರಲ್ಲಿ ಕುಂಭರಾಶಿಯನ್ನು ಕಂಪ್ಲೀಟ್ ಮಾಡಿದೆ. ಇನ್ನೇನು ಮೀನರಾಶಿ ಮಾಡಬೇಕು ಅನ್ನೋಷ್ಟೊತ್ತಿಗೆ ಲೈವ್ ಟೆಕ್ನಿಕಲ್ ಇಶ್ಯೂಸಿಂದ ಪ್ರಾಬ್ಲಮ್ ಆಯಿತು. ಸರಿ, ಹಾಗಾದರೆ ನಾವೇನಿದ್ರೆ ಅದೃಷ್ಟ ಅನ್ಕೊಳ್ಳೋದ ದುರದೃಷ್ಟ ಅನ್ಕೊಳ್ಳೋದ ಅನ್ನುವಂಥದ್ದು ಏನು ಗುರುಗಳೇ, 11 ರಾಶಿ ಲೈವ್ ಮಾಡಿ 12ನೇ ರಾಶಿ ಲೈವ್ ಮಾಡಲಿಲ್ಲ, ಹಾಗಂತ ನೀವು ದುರದೃಷ್ಟ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಜನವರಿ ತಿಂಗಳು ಯಾವುದೇ ಮಾಸ ಭವಿಷ್ಯದ ವಿಡಿಯೋ ಯಾವ ರಾಶಿಗೂ ನಾನು ಹಾಕಿಲ್ಲ. ಮೀನ ರಾಶಿಗೆ ಮಾತ್ರ ಪ್ರತ್ಯೇಕವಾಗಿ ಮಾಡಾಕ್ತಾ ಇದ್ದೀನಿ. ಇದನ್ನ ಯಾಕೆ ನಾವು ಪಾಸಿಟಿವ್ ಆಗಿ ತೊಗೊಂಡು ಅದೃಷ್ಟ ಅಂತ ಅಂದ್ಕೊಳ್ಬಾರ್ದು ಅನ್ನುವಂಥದ್ದೇ ಬಹಳ ಮುಖ್ಯ. ಸರಿ, ಏನೇ ಇರಲಿ, ಭಗವಂತ ನಮ್ಗೆ ಒಳ್ಳೇದು ಮಾಡಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಮೀನರಾಶಿಗೆ ಜನವರಿ ತಿಂಗಳು ಮಾಸ ಭವಿಷ್ಯ, ಇನ್ನು ಉಳಿದ ಎಲ್ಲ ರಾಶಿಗಳು ಕೂಡ ಲೈವಲ್ಲಿದೆ, ನೀವು ನೋಡ್ಕೊಳ್ಬೋದು. ಸರಿ, ಮೀನರಾಶಿಯಲ್ಲಿ ಪ್ರಸ್ತುತ ರಾಹು ಇದ್ದಾರೆ. ಈಗಾಗಲೇ ಡಿಸೆಂಬರ್ 16ನೇ ತಾರೀಕಿಂದ ಡಿಗ್ರೀಸ್ ಚೇಂಜ್ ಆಗಿ ಗುರುವಿನ ಒಂದು ಮುಂಚಲನೆ ಶುರುವಾಗಿ ರಾಹುವಿನ ಹಿಂಚಲನೆ, ಅಂದರೆ ಗುರು ಒಂದು ನೇರ ಮಾರ್ಗವಾಗಿ ಪ್ರಯಾಣವನ್ನು ಬೆಳೆಸ್ತಾ, ರಾಹು ಹಿಮ್ಮುಖವಾಗಿ ಪ್ರಯಾಣವನ್ನು ಬೆಳೆಸ್ತಾ, ಗುರು ಮಧ್ಯೆ ರಾಹುವಿನ ಅಂತರ ಜಾಸ್ತಿ ಆಗ್ತಾ 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 ಮೀನರಾಶಿಯವರಿಗೆ ತುಂಬ ಒಳ್ಳೆಯದು. ಅಲ್ಲಿಗೆ ಗುರುವಿನ ಸಂಪೂರ್ಣ ಫಲ, ಗುರು ಬಂದು 2ನೇ ಮನೆಯಲ್ಲಿದ್ದಾರೆ, ಜನವರಿ ಪೂರ್ತಿ 2ನೇ ಮನೆಯಲ್ಲೇ ಇರ್ತಾರೆ. 2ನೇ ಮನೆ ಏನೇನು ಫಲ? ಕುಟುಂಬದಲ್ಲಿ ಸಂತಸದ ವಾತಾವರಣ, ಒಂದು ನಗುಮುಖ, ಏನೋ ಒಂಥರ ಸಂತೋಷ. ಧನಸ್ಥಾನ, ಒಂದು ಹಣದ ವಿಚಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಏನೋ ಮುಂದಕ್ಕೆ ಒಂದು ಹಣ ಸಂಪಾದನೆ ಆಗುವಂಥ ರೀತಿಯಲ್ಲಿ ಕಾಣುವಂತಹದ್ದು. ಮತ್ತು ವಾಕ್ಸ್ಥಾನ, ಮಾತು, ನಿಮ್ಮ ಮಾತಿಗೆ ಒಂದು ಒಳ್ಳೆ ಬಲ ಇರುತ್ತೆ, ಒಳ್ಳೆ ವ್ಯಾಲ್ಯೂ ಇರುತ್ತೆ. ಚೆನ್ನಾಗಿ ತೂಕುವ ಮಾತಾಡಿ, ಲೂಸ್ ಟಾಕ್ಸ್ ಏನು ಮಾತಾಡಕ್ಕೆ ಹೋಗಬೇಡಿ. ಮಾತಾಡಿದ್ದನ್ನು 10 ಜನ ಕೇಳೋ ರೀತಿಯಾಗಿರಲಿ, ಅಷ್ಟು ಬಲಿಷ್ಠವಾಗಿರಲಿ ನಿಮ್ಮ ಮಾತು. ಯೋಚನೆ ಮಾಡಿ ಮಾತಾಡಿ, ಮಾತಿನಿಂದ ನಿಮಗೆ ಮನಸ್ಸು ಬೇಜಾರಾಗಬಾರ್ದು. ಇನ್ನು ವಿದ್ಯಾಸ್ಥಾನ, 2ನೇ ಮನೆ ಗುರು, ವಿದ್ಯೆಗೆ ಅಧಿಪತಿ, ಸೂಪರ್ ಆಗಿದೆ, ತೊಂದರೆ ಇಲ್ಲ. ಆದರೆ ನಿಮ್ಮ ರಾಶಿಯಲ್ಲೇ ರಾಹು, ಸಪ್ತಮದಲ್ಲಿ ಕೇತು ಇದೆಯಲ್ಲ, ಇದಕ್ಕೆ ನೀವು ಮೂಲ ಜಾತಕವನ್ನು ತೋರಿಸ್ಕೊಳ್ಬೇಕು. ಇದೇ ಥರ ನಿಮ್ಮ ಹುಟ್ಟಿದಾಗ ನಿಮ್ಮ ಜಾತಕ ಬರೆಸಿರ್ತಾರಲ್ಲ, ನಿಮ್ಮ ಹಿರಿಯರು, ಅಪ್ಪ ಅಮ್ಮ ತಾತ ಅಜ್ಜಿಯರಾದ್ರು ಬರೆಸಿರ್ತಾರಲ್ಲ, ಆ ಜಾತಕದಲ್ಲೇನಾದರೂ ಈಗ ಗೋಚಾರದಲ್ಲಿರೋ ಥರ 7ನೇ ಮನೆಯಲ್ಲಿ ಕೇತುನೋ ಅಥವಾ ರಾಹುನೋ ಶನಿನೋ ಕುಜನೋ ಇದ್ದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗುತ್ತೆ. ಮೀನರಾಶಿಯವರು ಎಚ್ಚರವಾಗಿರಬೇಕು, ಹುಷಾರಾಗಿರಬೇಕು. ಮದುವೆ ಅಂತ ಬಂದಾಗ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಡಿಸಿಷನ್ ತಗೊಳ್ಳಿ. ಬರೀ ಗಣಕೂಟಗಳು ಮತ್ತು 16, 18 ಬಂದರೆ ಮದುವೆ ಮಾಡ್ಬೋದು, ಈ ಥರದ ಡಿಸಿಷನ್ಸ್ ಎಲ್ಲ ತೊಗೊಳ್ಳಿಕ್ಕೆ ಹೋಗ್ಬೇಡಿ, ಆಯ್ತಲ್ಲ. ಅಲ್ಲಿಗೆ ರಾಹು ಮತ್ತು ಕೇತು ಗುರುವಿನ ಫಲ ಆಯಿತು. ಶನಿ ಅಂತೂ 12ನೇ ಮನೆಯಲ್ಲಿದ್ದಾರೆ. ಶನಿಯಿಂದ ನಷ್ಟದಾಯಕ ಅಂತ ಹೇಳಲಿಕ್ಕಾಗಲ್ಲ, ಅಯನ ಶಯನ ಭೋಗಸ್ಥಾನ, ಆದ್ದರಿಂದ ಒಳ್ಳೆ ಅದ್ಭುತವಾದ ಫಲ. 2024 ಜನವರಿಯಲ್ಲಿ ಒಳ್ಳೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಮತ್ತು ಪ್ರಯಾಣ ಇರುತ್ತೆ, ಪ್ರಯಾಣದಲ್ಲಿ ಸುಖಕರ ಇರುತ್ತೆ, ಒಂದು ಸಮೃದ್ಧಿಯಾದಂಥ ಜೀವನ ಇರುತ್ತೆ. ಏನೋ ಒಂದು ಕಡೆ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅನ್ನುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಏನಂದರೆ ನಿಮ್ಮ ಬಗ್ಗೆ ತುಂಬ ಜನ ಅಪಪ್ರಚಾರ ಮಾಡ್ತಾರೆ, ಯಾರು ಏನೇ ಹೇಳ್ತಾ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಅದು ತುಂಬ ಮುಖ್ಯ. ಇನ್ನು ನೋಡಿ, ಈಗ 12ನೇ ಮನೆ ಶನಿ ಇದ್ದಾಗ ಏನು ಬಲ ಅನ್ನುವಂಥದ್ದು ಗೋಚಾರದಲ್ಲಿ ಹೇಳುತ್ತೆ. ಕರ್ಮ ಫಲಗಳು ಯಾವ ಥರ ಹೇಳುತ್ತೆ? ಶನಿ ಬಂದು 12ರಲ್ಲಿದ್ದರೆ ವಿಧ ವಿಧವಾದಂಥ ಕಷ್ಟ ನಷ್ಟಗಳು, ಮನೋಕ್ಲೇಶಗಳು, ಭೀತಿ ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಯಾವುದು ನಮ್ಗೆ ಅಪ್ಲೈ ಆಗಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕಣ್ಣು ಮುಂದೆ ಕಾಣುತ್ತೆ, ವಿಧ ವಿಧವಾದ ಕಷ್ಟಗಳು ಕಾಣುತ್ತೆ. ಯಾರಿಗೂ ಆಕ್ಸಿಡೆಂಟ್ ಆಗುತ್ತೆ, ಸತ್ತೋಗ್ತಾರೆ, ಅದನ್ನು ನೋಡ್ತೀವಿ, ದುಃಖ ಆಗುತ್ತೆ. ಮನುಷ್ಯನ ಜೀವನ ಇಷ್ಟೇನಾ? ಒಂದು ಲಾರಿ ಗುದ್ದಿದ್ದಕ್ಕೆ ಮನುಷ್ಯನ ಜೀವ ಹೊರಟೋಯ್ತಲ್ಲ, ನಾಳೆ ನಾವು ಸತ್ರು ಇಷ್ಟೇನಾ ಅನ್ನುವಂಥದ್ದು. ಅಂದರೆ ನಿಮ್ಮ ಕಣ್ಣು ಮುಂದೆ ಕಷ್ಟ ನಷ್ಟಗಳು ತುಂಬ ಕಾಣುತ್ತೆ, ಯಾವುದು ಅಪ್ಲೈ ಆಗಲ್ಲ ನಿಮಗೆ, ಅದು ತುಂಬ ಇಂಪಾರ್ಟೆಂಟ್. ಮತ್ತು ಕಷ್ಟ ನಷ್ಟಗಳು ಕಾಣುತ್ತೆ. ಇನ್ನೇನು ಹೇಳಿದೆ ನಾನು ನಿಮಗೆ? ಮನೋಕ್ಲೇಶ, ಭೀತಿ, ಅಂದರೆ ಮನಸ್ಸಲ್ಲಿ ಯೋಚನೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ, ದಿಢೀರಂತ ನೆಗೆಟಿವ್ ಯೋಚನೆ ಮಾಡ್ತೀರಾ, ಮತ್ತೆ ಅದೇ ವ್ಯಕ್ತಿ ಮೇಲೆ ತಿರ್ಗಾ ಪಾಸಿಟಿವ್ ಯೋಚನೆ ಮಾಡ್ತೀರಾ. ಈ ದ್ವಂದ್ವ ಸ್ವಭಾವಗಳು, ಮನೋಕ್ಲೇಶ ಜಾಸ್ತಿ ಇರುತ್ತೆ. ಈ ದ್ವಂದ್ವಗಳನ್ನು ಬಿಟ್ಟುಬಿಟ್ಟು ಧೈರ್ಯವಾಗಿ ಒಂದಲ್ಲಿ ನೀವು ಬುದ್ಧಿಯನ್ನು ಇಟ್ಕೊಳ್ಬೇಕು. ಮತ್ತು ವಿಕಲ್ಪ ಬುದ್ಧಿ, ಸ್ವಲ್ಪ ಯೋಚನೆಗಳು, ಮನಸ್ಸು ತುಂಬ ಸ್ಪೀಡಲ್ಲಿ ಟ್ರಾವೆಲ್ ಮಾಡೋದು. ನಿಮಗೆ ಒಂದು ರಾಕೆಟ್ ಲಾಂಚ್ ಮಾಡಿದ್ರು ಕೂಡ ಅದು ಒಂದು ಜಾಗ ತಲುಪೋಕ್ಕೆ ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ ಅಂತ ತಗೊಳುತ್ತೆ. ಮನಸ್ಸಾಗಲ್ಲ,
ನೀವೆಲ್ಲರೂ ಒಂದು ಕಡೆ ಒಂದು ವಸ್ತು ನೋಡಿರ್ತೀರ, ಎಲ್ಲೋ ಕಾಶ್ಮೀರದಲ್ಲಿರ್ತಕ್ಕಂಥ ಸರಸ್ವತಿ ಮಂದಿರವನ್ನು ನೋಡಿರ್ತೀರ, ಕೂತ್ಕೊಂಡು ಸರಸ್ವತಿ ಬಗ್ಗೆ ಯೋಚನೆ ಮಾಡಿದಾಗ ನೀವು ಕಾಶ್ಮೀರದಲ್ಲಿ ಇರ್ತೀರ ಅಂದರೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಹಾಗೆ ಬುದ್ಧಿ ವಿಕಲ್ಪ ತುಂಬ ಸ್ಪೀಡಾಗಿ ಮನಸ್ಸಿನಿಂದ ಓಡಾಟ ಆಗ್ತಿರುತ್ತೆ. ಶತ್ರು ಭಯ ಅನ್ನುವಂಥದ್ದು ನಿಮಗೆ ದೂರವಾಗುತ್ತೆ. ಪಿತ್ತರೋಗ ಸ್ವಲ್ಪ ಹೊಟ್ಟೆಗೆ ಹಗುರವಾಗಿ ನೋಡ್ಕೊಳ್ಳಿ, ಜಠರಾಗ್ನಿ ಚೆನ್ನಾಗಿ ಇಟ್ಕೊಳ್ಳಿ, ಜಾಸ್ತಿ ಊಟ ಮಾಡಿ, ಹೊಟ್ಟೆ ಕೆಡಿಸ್ಕೋಬೇಡಿ. ಪಿತ್ತ ಜಾಸ್ತಿ ಆಗಿ ವಾಮಿಟ್ಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಸುಸ್ತು ಅನ್ನುವಂಥದ್ದು ಕಾಣುತ್ತೆ. ಜ್ವರ ಬರುವಂಥ ಸಾಧ್ಯತೆ ಜನವರಿ ತಿಂಗಳಲ್ಲಿ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದಷ್ಟು ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಶನಿಯ ಫಲವನ್ನು ನೋಡಿಬಿಟ್ವಿ. ಇನ್ಯಾರಿದ್ದಾರೆ? ಮೀನರಾಶಿ ಕುಜ, ಬುಧ, ಶುಕ್ರ, ರವಿ 4 ಗ್ರಹಗಳಿದೆ. ಅದರಲ್ಲಿ ರವಿ ಬಂದು 14ನೇ ತಾರೀಕಿನವರೆಗೂ ದಶಮ ಸ್ಥಾನದಲ್ಲೇ ಇದ್ದು 14ನೇ ತಾರೀಕಿಂದ ಲಾಭಸ್ಥಾನಕ್ಕೆ ಬರ್ತಾರೆ. ರವಿಯಿಂದ ಒಳ್ಳೆಯದು, ಅವರು ಷಷ್ಠಾಧಿಪತಿ. ಹಾಗಾಗಿ ಸಾಲ ಕಡಿಮೆ ಆಗುತ್ತೆ, ರೋಗ ಕಡಿಮೆ ಆಗುತ್ತೆ, ಮತ್ತೆ ಋಣರೋಗ ಶತ್ರುಗಳು ಕಡಿಮೆ ಆಗ್ತಾರೆ. ರವಿಯಿಂದ ತೊಂದರೆ ಇಲ್ಲ. ಇನ್ಯಾವ ಗ್ರಹ ಅಂತ? ಕುಜ, ಬುಧ ಮತ್ತು ಶುಕ್ರ. ಬುಧನಿಗೆ ಆಗಲೇ ವಿದ್ಯಾಭ್ಯಾಸದಲ್ಲಿ, ವ್ಯಾಪಾರದಲ್ಲಿ ತೊಂದರೆ. ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಅನುಕೂಲ ಇರಲ್ಲ ಈ ತಿಂಗಳು, ಅಷ್ಟೊಂದು ಅಭಿವೃದ್ಧಿ ಕಾಣಲ್ಲ. ಮತ್ತೆ 10ನೇ ಮನೆಯಲ್ಲಿ ಶುಕ್ರ ಇರೋದು. ಶುಕ್ರ ಬಂದು ತೃತೀಯ ಹಾಗೂ ಅಷ್ಟಮಾಧಿಪತಿ, ಧೈರ್ಯಕ್ಕೆ ಅದೃಷ್ಟಕ್ಕೆ ಅಧಿಪತಿ ಅಂತ ಶುಕ್ರ ಶತ್ರು ಸ್ಥಾನದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಹೆಂಡತಿ ಗಂಡ ಮಧ್ಯೆ ವ್ಯಾಜ್ಯಗಳಾಗುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥದ್ದು ಹಾಗೆ ಸರಿ ಹೋಗುತ್ತೆ. ಬಟ್ ಬರುವಂಥ ಸಾಧ್ಯತೆಗಳು ಬಂದಾಗ ನೀವೇನು ಮಾಡಬೇಕು? ಇದು ನಮ್ಮ ರಾಶಿಯಲ್ಲಿ ಈ ಥರ ತೊಂದರೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅಥವಾ ನೀನೇನಾದ್ರು ಬೈದ್ರು ಬೈಯಮ್ಮ ಅಂತ ಹೇಳ್ಬಿಟ್ಟು ನೀವು ಸೈಲೆಂಟ್ ಆಗಬೇಕು. ನೀವು ಬೈದಾಗ ಅವರು ಸೈಲೆಂಟ್ ಆಗಿದ್ರೆ ಸುಮ್ಮನೆ ಆಗ್ಬಿಡ್ಬೇಕು. ಈ ಥರ ಬ್ಯಾಲೆನ್ಸ್ ಮಾಡ್ಕೊಡ್ಬೇಕು ನೀವು. ಇನ್ನು 10ನೇ ಮನೆಯಲ್ಲಿ ಇನ್ನೊಂದು ಗ್ರಹ ಕುಜ ಬಂದು ಪರಿವರ್ತನಾ ಯೋಗ, ಮಿತ್ರ ಸ್ಥಾನದಲ್ಲಿ ತುಂಬ ಬಲಿಷ್ಠವಾಗಿ ಪರಿವರ್ತನಾ ಯೋಗದ ಫಲ 80% ಅನುಭವಿಸ್ತಾ ಇರೋದ್ರಿಂದ ಒಂದು ಸ್ವಂತ ಮನೆ ವಾಸ ಮಾಡ್ತಿದ್ರೆ ಒಳ್ಳೆ ಯೋಗ ಇರುತ್ತೆ. ಭೂಮಿ ಖರೀದಿ ಮಾಡುವಂಥ ಯೋಗ ಇರುತ್ತೆ. ಅಥವಾ ಯಾವುದಾದ್ರು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ವ್ಯಾಪಾರ, ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ರೆ ನೀವೇನಾದ್ರು ರೈತರಾಗಿದ್ರೆ ಖಂಡಿತ ಒಳ್ಳೆ ಫಲ. ಭೂಮಿಗೆ ಸಂಬಂಧಪಟ್ಟಂಥ ಖನಿಜಗಳು, ಈ ಬಂಗಾರದ ವ್ಯಾಪಾರಿಗಳು, ಬೆಳ್ಳಿ ವ್ಯಾಪಾರ, ಪಂಚಲೋಹದ ವ್ಯಾಪಾರಗಳು, ಈ ಥರದ್ದೇನೋ ವ್ಯಾಪಾರ ಮಾಡುವಂಥವ್ರಿಗೆ ಶುಭ ಫಲ. ಒಟ್ಟಿನಲ್ಲಿ ಭೂಮಿಯಿಂದ ಯೋಗ ಇದೆ. ಯಾರಿಗೆ? ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ಆಯಿತು, ವಿದ್ಯಾಭ್ಯಾಸ ಆಯಿತು, ವ್ಯಾಪಾರ ಆಯಿತು. ಉದ್ಯೋಗ ವಿಚಾರದಲ್ಲಿ ನೋಡಿದ್ರೆ ದಶಮಾಧಿಪತಿ ಗುರು ದ್ವಿತೀಯದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ, ಮೇಲೂ ಅಭಿವೃದ್ಧಿ ಆಗ್ತೀರಾ. ಯಾವುದೇ ಗ್ರಹಗಳು ತಟಸ್ಥವಾಗಿಲ್ಲ, ಪಾಸಿಟಿವ್ ಆಗಿದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ಏನಪ್ಪ ಅಂದರೆ 12ನೇ ಮನೆ ಶನಿ ಇದೆ. ಶನಿ ಇರೋದು ಒಂದು ಸ್ವಲ್ಪ ವೀಕ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ನಾವು. ಸಾಧ್ಯವಾದರೆ ಒಂದು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಹನುಮಾನ್ ಚಾಲೀಸವನ್ನು ಕೇಳಿ. ಇಲ್ಲ ಎಲ್ಲದಕ್ಕೂ ಅಧಿಪತಿ ಅಂತ ಈಶ್ವರನ ಆರಾಧನೆ ಪ್ರತಿನಿತ್ಯ ಮಾಡುವಂಥದ್ದು ತುಂಬ ಒಳ್ಳೆಯದು. ನಿಮ್ಗೆ ಅನುಕೂಲ ಇತ್ತು ಅಂತಂದರೆ ದಿನಾದೇವಿ ಈಶ್ವರನ ದರ್ಶನ ಮಾಡಿ, ಅಥವಾ ಸೋಮವಾರ ದರ್ಶನ ಮಾಡಿ, ಅಥವಾ ಪ್ರದೋಷ ಕಾಲ ದರ್ಶನ ಅತ್ಯಂತ ಶುಭ ಫಲ, ಅಥವಾ ಅಮಾವಾಸ್ಯೆ ದರ್ಶನ ಮತ್ತಷ್ಟು ಶುಭ ಫಲ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಹೊಟ್ಟೆ ಒಂದು ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಮೀನರಾಶಿಯವರು ಧೈರ್ಯವಾಗಿರ್ತೀರಾ. ಭಗವಂತನ ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.